ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಾ ಸ್ಟೈಲ್ ಡೈರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯನ ಹೇಳ್ಕೊಳ್ತಾ ಇದ್ದೀನಿ. ಅಂದರೆ ಈ ಸಣ್ಣ ಸೂಜಿಗಳನ್ನು ನಾವು ಎಡ್ಜಸ್ ಹೋದರೆ, ಪಾಯಿಂಟ್ ಹೋದರೆ ನಾವು ಅದನ್ನು ಬಿಸಾಕ್ತೀವಿ. ಬಟ್ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಎಲ್ಲ ಸೂಜಿಗಳನ್ನು ಒಟ್ಟು ಮಾಡಿ ಇಟ್ಕೊಂಡಿರ್ತೇನೆ. ಆನಂತರ ಈ ಥರ ಬರುವಂಥ ಒಂದು ಶಾರ್ಪ್ ಮಾಡುವುದರಲ್ಲಿ ನಾನು ಶಾರ್ಪ್ ಮಾಡಿ ಇಟ್ಕೊಳ್ತೀನಿ. ನೋಡಿ, ಇಲ್ಲಿ ಇದೊಂದು ಶಾರ್ಪ್ನರ್, ಅಂದರೆ ಚಾಕುನ ಶಾರ್ಪ್ ಮಾಡುವಂತಹ ಒಂದು ಶಾರ್ಪ್ನರ್ ಇದು. ಇದರಲ್ಲಿ ನಾನು ಈ ಥರ ಶಾರ್ಪ್ ಮಾಡ್ತಾಯಿದ್ದೀನಿ. ಅಂದರೆ ನಾವು ಶಾರ್ಪ್ ಮಾಡೋದ್ರಿಂದ ಸ್ಟಿಚಸ್ ಏನು ಎಳೆದು ಹೋಗಲ್ಲ, ಬಟ್ಟೆ ನೂಲೆಲ್ಲ ಎಳೆದು ಹೋಗಲ್ಲ, ತುಂಬಾ ನೀಟಾಗಿ ಸ್ಟಿಚ್ ಬರ್ತಾ ಇರ್ತದೆ ಈ ಒಂದು ಶಾರ್ಪ್ ಮಾಡಿದರೆ. ಶಾರ್ಪ್ ಮಾಡುವಾಗ ಇದರಲ್ಲಿ ನೀಡಲ್ಸ್ ಪಾಯಿಂಟ್ ಕ್ಲಿಯರಾಗಿ ಬರಬೇಕು. ಅಂದರೆ ಹೊಸ ಥರ ತುಂಬಾ ಚೂಪಾಗಿ ಬರಬೇಕು. ಆವಾಗ ಮಾತ್ರ ನಿಮಗೆ ಬಟ್ಟೆಗಳನ್ನೆಲ್ಲ ಹೊಲಿಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ನಾನು ಇದರಿಂದ ಏನು ಹೇಳಬೇಕಂತ ಹೇಳಿದರೆ, ಈ ಒಂದು ಸೂಜಿಯಿಂದ ರೀಸ್ಟಿಚ್ ಮಾಡ್ಬೋದು. ಅಂದರೆ ಒಂದೇ ಸಲಕ್ಕೆ ನಾವು ಥ್ರೋ ಮಾಡಬೇಕಂತಿಲ್ಲ, ಅದನ್ನು ಇನ್ನೊಂದು ಸಲ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇದರಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ, ರೀಸ್ಟಿಚ್ ಬರ್ತದಲ್ಲ, ಅದಕ್ಕೆ ನಾವು ರೀಸ್ಟಿಚ್ ಮಾಡಲಿಕ್ಕೆ ಈ ಒಂದು ಸೂಜಿನ ಯೂಸ್ ಮಾಡ್ಬೋದು. ಮತ್ತೊಂದು ಏನಂತ ಹೇಳಿದರೆ, ಬೆಡ್ಶೀಟ್ ಸೈಡ್ ಹೊಲಿಗೆಗಳು, ಟವೆಲ್ ಸೈಡ್ ಹೊಲಿಗೆಗಳನ್ನೆಲ್ಲ ನಾವು ಇದರಲ್ಲಿ ಸ್ಟಿಚ್ ಮಾಡ್ಬೋದು. ಯಾಕಂತ ಹೇಳಿದರೆ ತುಂಬ ನಮಗೆ ಪರ್ಫೆಕ್ಟ್ ಆಗಿರೋ ಸ್ಟಿಚಿಂಗ್ ಎಲ್ಲ ಮಾಡಬೇಕಿದ್ರೆ ಈ ಒಂದು ಸೂಜಿನ ಯೂಸ್ ಮಾಡಬಾರ್ದು. ಯಾಕಂದರೆ ಅಷ್ಟೊಂದು ಫಿನಿಶಿಂಗ್ ಕರೆಕ್ಟಾಗಿ ಬರಲ್ಲ. ಆದರೆ ನಾವು ಹೊಸ ಸೂಜಿ ಯೂಸ್ ಮಾಡಿದಾಗೇ ಇದನ್ನು ಶಾರ್ಪ್ನೆಸ್ ಬರ್ತದೆ. ಯಾಕಂತ ಹೇಳಿದರೆ ಅದರಲ್ಲಿ ನಾವು ಈ ಶಾರ್ಪ್ನರ್ ಮಾಡೋದ್ರಲ್ಲಿ ಅಷ್ಟು ಚೆನ್ನಾಗಿ ಸೈಡ್ ಫೋಲ್ಡ್ ಆಗಿರೋದನ್ನು ನಾವು ರಿಮೂವ್ ಮಾಡ್ತೇವಲ್ಲ, ಆದ್ದರಿಂದ ಇದರಲ್ಲಿ ನಾವು ಚೆನ್ನಾಗಿ ಯೂಸ್ ಮಾಡ್ಬೋದು. ಬಟ್ ನಾನು ಅದನ್ನು ಯೂಸ್ ಮಾಡಲ್ಲ. ಸಪ್ರೇಟ್ ಒಂದು ಬಾಟಲ್ಗೆ ಹಾಕ್ಕೊಂಡು ಬಾಟ್ಲಲ್ಲಿ ತೆಗೆದಿಡ್ತೀನಿ. ಅದು ಕೂಡ ಬರೀ ಬಾಟ್ಲಿಗೆ ಹಾಕಿಡಲ್ಲ, ಇದನ್ನು ಬಟ್ಟೆಯಲ್ಲಿ ಸುತ್ತಿ ಅದರಿಂದ ಡಬ್ಬದಲ್ಲಿ ಹಾಕಿಡ್ತೀನಿ. ಕಾಣ್ತದಲ್ಲ, ಈ ಥರ ಒಂದು ಬಾಟಲನ್ನು ತಗೊಳ್ಳಿ. ಯಾವುದಾದ್ರು ಚಾಕ್ಲೇಟ್ ಇದ್ದು ಅಥವಾ ಏನಾದರೂ ಒಂದು ಬಾಟಲ್ ಇದ್ದರೆ ಅದಕ್ಕೆ ಈ ಥರ ಬಟ್ಟೆಯನ್ನು ಹಾಕಿಬಿಟ್ಟು, ನೋಡಿ, ಈ ಥರ ಬಟ್ಟೆಯನ್ನು ಹಾಕಿಬಿಟ್ಟು ಈ ಸೂಜಿಗಳನ್ನೆಲ್ಲ ಇದರೊಳಗೆ ಹಾಕಿಡ್ಬೋದು. ಇಲ್ಲಾಂದರೆ ಅದರ ಪಾಯಿಂಟ್ ಎಲ್ಲ ಹಾಳಾಗುತ್ತೆ ಅಂತ ಅನ್ನೋದು ಕಾರಣಕ್ಕೋಸ್ಕರ ಆನಂತರ ಇದರಲ್ಲಿ ಸೇಫ್ಟಿಯಾಗಿ ಇಟ್ಟುಬಿಟ್ರೆ ಇದು ಚೆನ್ನಾಗಿ ನಮಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಹೊಸತ್ತು ಹೊಲಿಬೋದು, ಶಾರ್ಪ್ನರ್ ಬರುತ್ತೆ, ಬಟ್ ಬೇಡ ಅಂತ ಅದನ್ನು ಸಪ್ರೇಟಾಗಿ ನಾನು ಯೂಸ್ ಮಾಡ್ತೇನೆ. ಫ್ರೆಂಡ್ಸ್, ಇದರಲ್ಲಿ ನೀವು ಕಂಜೂಸ್ ಅಂತ ಅಂದ್ಕೊಳ್ಬೋದು. ಯಾಕಂತೇಳಿ ಕಂಜೂಸ್ತನ ಅಲ್ಲ, ಇದರಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಒಮ್ಮೆಲೇ ನಾವು ಥ್ರೋ ಮಾಡಬಾರ್ದು ಅನ್ನೋ ವಿಷಯಕ್ಕೋಸ್ಕರ ನಾನು ಹೇಳಿದ್ದೀನಿ. ಫ್ರೆಂಡ್ಸ್, ನಾನು ಈ ಥರ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಹೇಳ್ಕೊಡ್ತಾ ಇರ್ತೀನಿ. ಫ್ರೆಂಡ್ಸ್, ಬೇಸಿಕ್ ಕಲಿಯುವಂಥವ್ರಿಗೆ, ಫಸ್ಟ್ ಕಲಿಯುವಂಥ ಒಂದು ಟೈಲರ್ಸ್ನವ್ರಿಗೆ ಈ ಥರ ಯೂಸ್ ಮಾಡಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ಟಿಚಿಂಗ್ ಕಲಿತಾ ಇರೋರು ಎಷ್ಟೋ ಸೂಜಿಗಳನ್ನು ಕಟ್ ಮಾಡಿ ಹಾಕ್ತಾರೆ. ಅದಕ್ಕೋಸ್ಕರ ಈ ಥರ ನೀವು ಯೂಸ್ ಮಾಡಿ, ಆವಾಗ ನಿಮಗೆ ಕಲೀಲಿಕ್ಕೂ ಈಸಿ ಆಗುತ್ತೆ. ಅಂದರೆ ತುಂಬಾ ಸ್ಟಿಚಿಂಗ್ಗೆ ನೀಡಲ್ಸ್ ಎಲ್ಲ ಯೂಸ್ ಮಾಡಬೇಕಂತ ಸಂದರ್ಭ ಸಿಗೋದಿಲ್ಲ. ಯೂಸ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.